ಮೈನಾ ಆರಾಮಾಗಿದ್ದಾಳೆ ತಾನೆ, ಅದೇ ಖುಷಿ ನಮ್ಗೆ. ಭಾವ, ನಾನು ಆರಾಮಾಗೇ ಇದ್ದೀನಿ. ನೀವು ಅಕ್ಕ ಆತಂಕ ಪಟ್ಕೊಳ್ದೆ ಆರಾಮಾಗಿರಿ. ನಾನ್ ಫೋನ್ ಮಾಡ್ದಾಗ ನೀನ್ ಚೆನ್ನಾಗಿ ಮಾತಾಡಿದ್ಯಲ್ಲ ಮೈನಾ. ಹ್ಞೂ ಅಕ್ಕ, ನಿನ್ ಜೊತೆ ಮಾತಾಡಿದಾದ್ಮೇಲೆ ಅಡ್ಗೆ ಮನೇಲಿ ಒಂಚೂರು ಕೆಲ್ಸ ಇತ್ತಾ, ಸ್ಟೂಲ್ ಹತ್ತಿ ಮೇಲೊಂದ್ ಬಾಕ್ಸ್ ಇಡೋಕೆ ಅಂತ ಹೋಗ್ತಿದ್ದೆ, ಕಾಲ್ ಜಾರಿ ಕೆಳಗಡೆ ಬಿದ್ಬಿಟ್ಟೆ. ಯಾಕ್ ಮೈನಾ ಹೀಗೆಲ್ಲ ಮಾಡ್ಕೋತ್ಯಾ? ನೀನ್ ಯಾಕೆ ಈ ತರ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಕು? ರಾಧವ್ರೆ, ಇವ್ರಿಗೆ ಹೇಳಿ. ಇವ್ರು ನನ್ಗೆ ಹೇಳಿದಿದ್ರೆ ನಾನೇ ಆ ಕೆಲಸ ಮಾಡ್ತಿದ್ದೆ ತಾನೆ. ಆದ್ರೆ ನನ್ಗೇನು ಹೇಳೋದೇ ಇಲ್ಲ ಇವರು. ಅಥವಾ ಅಟ್ಲೀಸ್ಟ್ ದೀಪ ಬಂದ ಮೇಲೆ ಅವಳ ಹತ್ರನಾದ್ರೂ ಹೆಲ್ಪ್ ತಗೋಬೋದಾಗಿತ್ತಲ್ವಾ? ಹಾ, ಚೆನ್ನಾಗ್ ಹೇಳಿದ್ರಿ. ಆ ಪದಾರ್ಥಗಳನ್ನ ಹಾಗೆ ಇಟ್ಟಿದ್ರೆ ಇಲ್ಲಿ ಕಚ್ಚಿ ಹಾಳಾಗ್ತಿತ್ತು, ಅದಕ್ಕೆ ಅದನ್ನ ಮೇಲಿಡಕ್ ಹೋಗಿದ್ದೆ. ಸರಿ, ಹೋಗ್ಲಿ ಬಿಡು ಮೈನಾ, ಇನ್ ಮುಂದೆ ಅದ್ರ ಜೋಪಾನವಾಗಿರೋ. ನಾನು ರಾಧಾ ಬರ್ಬೇಕು ಅಂತ ಇದ್ವಿ, ಆದ್ರೆ ಡಿಪಾರ್ಟ್ಮೆಂಟಲ್ಲಿ ನನಗೆ ಲೀವೇ ಸಿಗ್ತಾ ಇಲ್ಲ. ರಾಧಾ ಬೇರೆ ನಿಮ್ ವಿಷಯ ಗೊತ್ತಾದಾಗಿಂದ ಅಳ್ತಾನೆ ಇದ್ದಾಳೆ. ಸರಿ, ಸಂಜೆ ನಾನು ರಾಧಾ ಬರ್ತೀವಿ. ಸರಿ ಬಾವಾ, ಬನ್ನಿ ನೀವು. ಅಕ್ಕ, ನೀನೇನ್ ಆತಂಕ ಪಟ್ಕೋಬೇಡ. ನೀನ್ ನೇರವಾಗಿ ನನ್ನ ನೋಡ್ತೀಯಲ್ವಾ, ಆಗ ನಿನ್ಗೆ ಗೊತ್ತಾಗುತ್ತೆ ಇಷ್ಟೇನಾ ಇವಳಿಗೆ ಏಟಾಗಿದ್ದು ಅಂತ. ನೀನ್ ನಗ್ತೀಯಾ ನೋಡು. ನೋಡು, ನೀನೇನ್ ಅಳ್ಬೇಡ. ನನ್ ಗಂಡ ನನ್ನಿಲ್ ಕೂರಿಸ್ಕೊಂಡು ಇಡ್ಲಿ ತಿನ್ನಿಸ್ತಿದ್ದಾರೆ, ಆಮೇಲೆ ನನ್ನ ರಾಣಿ ತರ ನೋಡ್ಕೊಂತಿದ್ದಾರೆ. ಆಮೇಲೆ ಇನ್ನೊಂದ್ ವಿಷಯ ಕಣೆ, ಈ ಮೈನಂಗ್ ಎಷ್ಟೇ ನೋವಾದ್ರೂ ಎಷ್ಟೇ ಕಷ್ಟ ಬಂದ್ರೂ ಸಹಿಸ್ಕೊಂತಾಳೆ. ನಮ್ಮಳು ನೋವು ಎಲ್ಲ ನಮ್ಮಲ್ಲೇ ಇರ್ಲಿ. ಈ ವಿಷಯ ಯಾವುದು ಅಪ್ಪಯ್ಯ ಅಮ್ಮಂಗ್ ಗೊತ್ತಾಗೋದ್ ಬೇಡ. ನೀನ್ ಅವ್ರಿಗೆ ಹೇಳ್ಬಾರ್ದು, ಸರಿನಾ? ಸರಿ ಕಣ, ಗೊತ್ತಾದ್ರೆ ಅಪ್ಪಯ್ಯನೂ ಬೇಜಾರಾಗ್ತಾರೆ. ನಾನ್ ಯೋಳಲ್ಲ. ಸರಿ ಸರಿ, ನಮ್ಮ ಯಜಮಾನ್ರು ನನ್ಗೋಸ್ಕರ ತಟ್ಟೆನಲ್ಲಿ ಇಡ್ಲಿ ಇಟ್ಕೊಂಡ್ ಕಾಯ್ತಿದ್ದಾರೆ. ಅವ್ರಿಗೆ ಕಾಯ್ಸೋದು ಇಷ್ಟ ಇಲ್ಲ ನನ್ಗೆ. ನಾನ್ ತಿನ್ಬಿಟ್ಟು ಫೋನ್ ಮಾಡ್ತೀನಿ ಬಿಡು. ಸರಿ, ನಾವ್ ಸಂಜೆ ಬರ್ತೀವಿ. ಅಲ್ಲಿವರೆಗೂ ಹುಷಾರಾಗಿರಿ. ಸರ್ ನೀವಾ? ಬನ್ನಿ ಸರ್, ಬನ್ನಿ, ಒಳಗ್ ಬನ್ನಿ. ಹಲೋ ಧ್ರುವ. ಮೈನಾ, ಕೂತ್ಕೋ ಕೂತ್ಕೋ. ಸರ್, ಹೇಗಿದ್ಯಾ ಮೈನಾ? ಪರವಾಗಿಲ್ಲ ಸರ್. ಈಗ ಸರ್ಸು, ಸರ್ಸು. ಅಮ್ಮ ನಮಸ್ತೆ. ಓ, ನೀವಾ? ಹೇಗಿದ್ದೀರಾ? ಸರ್ಸು ಯಾಕೆ ಸರಿಯಾಗಿ ಮಾತಾಡ್ತಿಲ್ಲ? ಧ್ರುವ, ಇಟ್ಸ್ ಓಕೆ. ನಮ್ಮಮ್ಮನೂ ಹೀಗೆ, ಕೋಪ ಬಂದ್ರೆ ನನ್ನ ಜೊತೆ ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಅಮ್ಮಂದ್ರೆ ಹೀಗೆ ಅಲ್ವಾ? ನೀನ್ ತಲೆ ಕೆಡ್ಸ್ಕೋಬೇಡ, ಐ ಅಂಡರ್ಸ್ಟ್ಯಾಂಡ್. ನೀವು ಮಾಡಿರೋ ಕೆಲ್ಸಕ್ಕೆ ನಾನು ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋದು ಸಹಜ. ನನ್ ಮಗ ಯಾರ ಜೀವನನೂ ಹಾಳು ಮಾಡಿಲ್ಲ. ಸರ್ಸು, ಯಾರು ಯಾರ ಜೀವನನೂ ಹಾಳು ಮಾಡಿಲ್ಲ. ನಿಜ ಹೇಳಬೇಕು ಅಂದ್ರೆ ಪುಷ್ಪಕ್ ಸರ್ ನನ್ಗೆ ಹೆಲ್ಪೇ ಮಾಡಿದ್ದಾರೆ. ಮೈನಾ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಇದ್ದಿದ್ದು ನಾನು. ಒಂದ್ ರೀತಿ ನೋಡೋದಾದ್ರೆ ನಾನು ಅವ್ರನ್ನ ಯೂಸ್ ಮಾಡ್ಕೊಂಡು ಮೈನನ್ ಕುತ್ತಿಗೆ ತಾಳಿ ಕಟ್ಟಿರೋದು. ಇದ್ರಲ್ಲಿ ಇವ್ರ ತಪ್ಪುನೂ ಏನಿಲ್ಲ, ಮೈನನ್ ತಪ್ಪುನೂ ಏನೂ ಇಲ್ಲ. ನೀನ್ ಕೋಪ ಮಾಡ್ಕೋಬೇಕು ಅಂದ್ರೆ ನನ್ ಮೇಲ್ ಮಾಡ್ಕೋ. ಸರ್, ನಮ್ಮ ಅಮ್ಮನ ಕಡೆಯಿಂದ ನಾನು ನಿಮ್ಮ ಹತ್ರ ಸ್ವಲ್ಪ ಕೇಳ್ತೀನಿ. ಇಟ್ಸ್ ಓಕೆ, ಅದೆಲ್ಲ ಏನೂ ಬೇಕಾಗಿಲ್ಲ. ಇದನ್ನ ಡೈಲಿ ಮೈನಂಗ್ ಕೊಡು, ಡಾಕ್ಟರ್ ಹೇಳಿದ್ರು. ಸರ್, ಏನ್ ಸರ್ ಇದೆಲ್ಲ? ಇದು ಪ್ರೋಟೀನ್ ಪೌಡರ್, ತುಂಬಾ ನ್ಯೂಟ್ರಿಷಸ್. ಮೈನಾ ಇದನ್ನ ತಗೊಂಡ್ರೆ ಅವಳ ಹೊಟ್ಟೆಲಿರೋ ಮಗು ತುಂಬಾ ಆರೋಗ್ಯವಾಗಿ ಹುಟ್ಟುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್,